ಗವರ್ನರ್ ಮೂಲಕ ಬಿಜೆಪಿ ಮತ್ತೊಂದು ಗೇಮ್. ಸಿಟಿ ರವಿ ಮತ್ತು ಮುನಿರತ್ನ ಬೆನ್ನಿಗೆ ನಿಲ್ತಾರ ಗವರ್ನರ್. ಸಿಟಿ ರವಿಗೆ ರಾಜ್ಯಪಾಲರು ಬುಲಾವ್ ಕೊಟ್ಟಿದ್ದಕ್ಕೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರ ಮೂಲಕ ರಾಜ್ಯ ಬಿಜೆಪಿ ಮತ್ತೊಂದು ಗೇಮ್ ಶುರು ಮಾಡೇ ಬಿಟ್ಟಿದೆ. ಗವರ್ನರ್ ಮೂಲಕ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಲು ಯತ್ನಿಸಿದಂತಿದೆ. ಹಾಗಾದ್ರೆ ಎಂಎಲ್ಸಿ ಸಿಟಿ ರವಿ ಮತ್ತು ಎಂಎಲ್ಎ ಮುನಿರತ್ನ ಅವರ ಬೆನ್ನಿಗೆ ನಿಲ್ತಾರ ಗವರ್ನರ್. ಅಷ್ಟಕ್ಕೂ ಸಿಟಿ ರವಿ ಅವರಿಗೆ ರಾಜ್ಯಪಾಲರು ಬುಲಾವ್ ಕೊಟ್ಟಿರೋದಾದ್ರೂ ಯಾಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಳ್ಳರು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ ಅನ್ನೋ ಗಾದೆ ಮಾತಿದೆ. ಅದರಂತೆ ಇದೀಗ ರಾಜ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ನಡೀತಾ ಇದೆ. ಡಿಸೆಂಬರ್ 19ರಂದು ಸುವರ್ಣಸೌಧದಲ್ಲಿ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಪ್ರಯೋಗ ಮಾಡಿದ್ರು ಅನ್ನೋ ಪ್ರಕರಣ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಈ ಪ್ರಕರಣದಲ್ಲಿ ಸಿಟಿ ರವಿ ಆಟ ನಡೆಯಲ್ಲ, ಅವರು ಲಾಕ್ ಆಗಿ ಆಗ್ತಾರೆ ಅನ್ನೋದು ಗೊತ್ತಾಗಿದ್ದೇ ತಡ ರಾಜ್ಯ ಬಿಜೆಪಿ ನಾಯಕರು ರಾಜ್ಯಪಾಲರ ಮೊರೆ ಹೋಗಿದ್ರು. ಬಿಜೆಪಿ ನಿಯೋಗ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ದೂರು ಕೊಟ್ಟು ಬಂದಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ತಾವರ್ಚಂದ್ ಗೆಹ್ಲೋಟ್ ಅವರು ಇದೀಗ ಘಟನೆ ಬಗ್ಗೆ ಮಾಹಿತಿ ನೀಡಲು ಬರುವಂತೆ ಸಿಟಿ ರವಿ ಅವರಿಗೆ ಬುಲಾವ್ ನೀಡಿದ್ದಾರೆ ಎನ್ನಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಸಿಟಿ ರವಿ ಬೆಂಗಳೂರಿಗೆ ಆಗಮಿಸಿದ್ರು. ಆದ್ರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲು ರಾಜ್ಯಪಾಲರು ದಿಲ್ಲಿಗೆ ಪ್ರಯಾಣಿಸಿರುವ ಹಿನ್ನೆಲೆಯಲ್ಲಿ ಈ ಭೇಟಿ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಮುಂದಿನ ವಾರ ಸಿಟಿ ರವಿ ರಾಜಭವನಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿ ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಿಟಿ ರವಿ ಅವರಿಗೆ ಕರೆ ಮಾಡಿದ ಗೆಹ್ಲೋಟ್ ಘಟನೆಯ ಬಗ್ಗೆ ವಿವರಣೆ ಕೇಳಿದ್ರು. ಆಗ ತಾವೇ ಖುದ್ದಾಗಿ ಬರುವುದಾಗಿ ಸಿಟಿ ರವಿ ತಿಳಿಸಿದಾಗ ಶುಕ್ರವಾರ ಸಮಯಾವಕಾಶ ನೀಡಲಾಗಿತ್ತು ಎನ್ನಲಾಗ್ತಿದೆ. ಮುನಿರತ್ನ ಸಿಟಿ ರವಿ ಭೇಟಿ ಕುತೂಹಲ. ಇನ್ನ ಮೊನ್ನೆ ಬೆಂಗಳೂರಿಗೆ ಆಗಮಿಸಿದ್ದ ಸಿಟಿ ರವಿ ಅವರು ಬಿಜೆಪಿ ಶಾಸಕ ಮಾಜಿ ಸಚಿವ ಮುನಿರತ್ನ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ರು. ಇತ್ತೀಚೆಗೆ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ನಡೆದಿತ್ತು. ಈ ಭೇಟಿ ಬಗ್ಗೆ ಹೆಚ್ಚು ವಿವರ ನೀಡದ ರವಿ, ರಾಜ್ಯದಲ್ಲಿ ಗೂಂಡಾರಾಜ್ ಸೃಷ್ಟಿಯಾಗುತ್ತಿದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದೆಡೆ ಗಾಂಧಿ ಸ್ಮರಣೆ ನಡೆಯುತ್ತಿದೆ, ಆದರೆ ಅದೇ ಕಾಲಕ್ಕೆ ಜನರು ಜನಪ್ರತಿನಿಧಿಗಳಿಗೆ ಬೆದರಿಕೆ ಸೃಷ್ಟಿಸುವ ಗೂಂಡಾರಾಜ್ ವ್ಯವಸ್ಥೆಯು ನಿರ್ಮಾಣವಾಗುತ್ತಿದೆ ಅಂತೇಳಿ ಕಳವಳ ವ್ಯಕ್ತಪಡಿಸಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಸಿಟಿ ರವಿ ಅವರಂತೆ ಮುನಿರತ್ನ ಕೂಡ ರಾಜ್ಯಪಾಲರ ಮೊರೆ ಹೋಗ್ತಾರಾ ಅನ್ನೋ ಅನುಮಾನಗಳು ಕಾಡ್ತಿವೆ. ಇಲ್ಲಿ ಸಿಟಿ ರವಿ ತಪ್ಪೇ ಮಾಡಿಲ್ಲ ಅಂದ್ರೆ ಸಿಐಡಿ ತನಿಖೆಗೆ ಎದುರುತ್ತಿರೋದಕ್ಕೆ, ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ನಡೆಸುತ್ತಿರೋ ಹೊತ್ತಿನಲ್ಲಿ ಕೇಂದ್ರದ ಇಡಿ ಎಂಟ್ರಿ ಕೊಟ್ಟಿದ್ದಕ್ಕೆ, ಬಿಜೆಪಿ ನಾಯಕರು ಮಾಡಿದ್ರೆ ಅದು ನ್ಯಾಯ, ಕಾಂಗ್ರೆಸ್ ನಾಯಕರು ಮಾಡಿದ್ರೆ ಮಹಾ ಅನ್ಯಾಯ, ಘೋರ ಅಪರಾಧನ. ಹಾಗಾದ್ರೆ ರಾಜ್ಯಪಾಲರು ಮುನಿರತ್ನ ಮತ್ತು ಸಿಟಿ ರವಿ ಬೆನ್ನಿಗೆ ನಿಲ್ತಾರ? ಇವರ ಪ್ರಕರಣವನ್ನ ಸಿಐಡಿ ತನಿಖೆ ಬದಲು ನ್ಯಾಯಾಂಗ ತನಿಖೆಗೆ ಒಪ್ಪಿಸೋಕೆ ಗವರ್ನರ್ ಗ್ರೀನ್ ಸಿಗ್ನಲ್ ಕೊಡ್ತಾರ? ರಾಜ್ಯಪಾಲರು ಪ್ರತಿಯೊಂದು ವಿಷಯದಲ್ಲೂ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ರಾಜ್ಯ ಸರ್ಕಾರ ಸುಮ್ಮನೆ ಕೂತಿರುತ್ತಾ? ಹಾಗಾದ್ರೆ ತಪ್ಪೇ ಮಾಡಿಲ್ಲ ಅಂತಿದ್ರೆ ಸಿಟಿ ರವಿ ಮತ್ತು ರಾಜ್ಯ ಬಿಜೆಪಿ ನಾಯಕರು ಸಿಐಡಿ ತನಿಖೆಗೆ ಹೆದರುತ್ತಿರೋದಕ್ಕೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.